ಮೈಸೂರು ಜಿಲ್ಲೆಯ ಹುಣಸೂರು ನಗರದ ಕಲ್ಕುಣಿಕೆ ಮುಖ್ಯ ರಸ್ತೆ ಬದಿಯಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪುತ್ಥಳಿ ಸ್ಥಾಪನೆ ವಿಚಾರ ವಿವಾದಕ್ಕೆ ಕಾರಣವಾಗಿದೆ. ಫುಟ್ಪಾತ್ ಹಾಗೂ ಹೈಟೆನ್ಷನ್ ವಿದ್ಯುತ್ ಮಾರ್ಗದ ಕೆಳಭಾಗದಲ್ಲಿ ಪುತ್ಥಳಿ ನಿರ್ಮಿಸಲಾಗಿದ್ದು, ಜಿಲ್ಲಾಡಳಿತದ ಅನುಮತಿ ಇಲ್ಲದೆ ಉದ್ಘಾಟನೆಗೆ ಮುಂದಾಗಿರುವ ಹಿನ್ನೆಲೆಯಲ್ಲಿ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಸಂಗೊಳ್ಳಿ ರಾಯಣ್ಣ ಜಯಂತಿ ಅಂಗವಾಗಿ ಆಗಸ್ಟ್ 15ರಂದು ಕಲ್ಕುಣಿಕೆ ಗ್ರಾಮದ ಯುವಕರು ಮುಖ್ಯ ರಸ್ತೆ ಬದಿಯ ಫುಟ್ಪಾತ್ ಬಳಿ ಕಟ್ಟಡ ನಿರ್ಮಿಸಿ ಸಂಗೊಳ್ಳಿ ರಾಯಣ್ಣನ ಪುತ್ಥಳಿ ಪ್ರತಿಷ್ಠಾಪಿಸಿ ಉದ್ಘಾಟನೆಗೆ ಮುಂದಾಗಿದ್ರು. ಈ ಸಂಬಂಧ ನಗರಸಭೆಗೆ ಅನುಮತಿ ಕೋರಿ ಮನವಿ ಸಲ್ಲಿಸಲಾಗಿತ್ತು. ಆದರೆ ಪುತ್ಥಳಿ ಸ್ಥಾಪನೆಗೆ ಅನುಮತಿ ನೀಡುವ ಅಧಿಕಾರ ನಗರಸಭೆಗೆ ಇಲ್ಲ ಅಂತ ಹಿಂಬರಹ ನೀಡಿತ್ತು. ಇದಾದ ಬಳಿಕವೂ ಪುತ್ಥಳಿ ಅನಾವರಣಕ್ಕೆ ಸಿದ್ಧತೆ ನಡೆಸಿರುವ ಮಾಹಿತಿ ತಿಳಿದ ನಗರಸಭೆ ಅಧಿಕಾರಿಗಳು ಸ್ಥಳೀಯ ಪ್ರಾಧಿಕಾರದ ಅನುಮತಿ ಪಡೆಯದೆ ಪುತ್ಥಳಿ ಸ್ಥಾಪಿಸಲಾಗಿದೆ ಅಂತ ಪೊಲೀಸರಿಗೆ ದೂರು ನೀಡಿದ್ದಾರೆ. ಹಿನ್ನೆಲೆಯಲ್ಲಿ ನಗರ ಠಾಣೆ ಪೊಲೀಸರು ಹಾಗೂ ನಗರಸಭೆ ಸಿಬ್ಬಂದಿಯನ್ನ ಸ್ಥಳದಲ್ಲಿ ನಿಯೋಜಿಸಿ ಪರಿಸ್ಥಿತಿಯ ಮೇಲೆ ನಿಗಾ ಇರಿಸಲಾಗಿದೆ. ಇನ್ನು ಪುತ್ಥಳಿ ಅನಾವರಣಕ್ಕೆ ಕೆಲ ರಾಜಕೀಯ ಮುಖಂಡರು ಅಡ್ಡಿಪಡಿಸುತ್ತಿದ್ದಾರೆ ಅಂತ ಆರೋಪಿಸಿ ಕೆಲವರು ಸಾಮಾಜಿಕ ಜಾಲತಾಣದಲ್ಲಿ ಅವಾಚ್ಯ ಶಬ್ದಗಳಿಂದ ಟೀಕಿಸಿದ್ದಾರೆ ಎನ್ನಲಾಗಿದೆ. ಇದಕ್ಕೆ ಪ್ರತಿಯಾಗಿ ಮತ್ತೊಂದು ಪಕ್ಷದ ಬೆಂಬಲಿಗರು ಸಾಮಾಜಿಕ ಜಾಲತಾಣದಲ್ಲಿ ತೀವ್ರವಾಗಿ ಪ್ರತಿಕ್ರಿಯಿಸಿರುವುದರಿಂದ ರಾಜಕೀಯ ಜಟಾಪಟಿ ಮತ್ತಷ್ಟು ಹೆಚ್ಚಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಪರಸ್ಪರ ಆರೋಪ ಪ್ರತ್ಯಾರೋಪಗಳು ಮುಂದುವರೆದಿದ್ದು ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಹಾಗೂ ನಗರಸಭೆ ಸಿಬ್ಬಂದಿ ಸ್ಥಳದಲ್ಲಿ ಭದ್ರತೆ ಕಾಯ್ದುಕೊಂಡಿದ್ದಾರೆ. ಸಂಗೊಳ್ಳಿ ರಾಯಣ್ಣ ಪುತ್ಥಳಿ ಅನಾವರಣ ವಿಚಾರವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇರುವ ಮಾಹಿತಿಯನ್ನ ಜಿಲ್ಲಾಡಳಿತದ ಗಮನಕ್ಕೆ ತರಲಾಗಿದೆ. ವಿಷಯದ ಗಂಭೀರತೆ ಅರಿತು ಠಾಣೆ ಮಟ್ಟದಲ್ಲಿ ಸಭೆ ನಡೆಸಲಾಗಿದೆ. ರಸ್ತೆ ಬದಿಯಲ್ಲಿ ಅನುಮತಿ ಇಲ್ಲದೆ ನಿರ್ಮಿಸಿರುವ ಇಂತಹ ಕಟ್ಟಡಗಳನ್ನು ಈ ಹಿಂದೆ ತೆರವುಗೊಳಿಸಿರುವ ಉದಾಹರಣೆಗಳಿವೆ. ಈ ವಿಚಾರದಲ್ಲಿ ಜಿಲ್ಲಾಧಿಕಾರಿಯೊಂದಿಗೆ ಚರ್ಚಿಸಿ ಶೀಘ್ರ ಕ್ರಮ ಕೈಗೊಳ್ಳಲಾಗುವುದು ಅಂತ ಮೈಸೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲತಿಂಡಿ ತಿಳಿಸಿದ್ದಾರೆ. ವರದಿ ಹಿರಿಕ್ಯಾತನಹಳ್ಳಿ, ಸ್ವಾಮಿಗೌಡ, ಹುಣಸೂರು. ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಹೇಳಿಕೆಗಳು, ಅದಕ್ಕೆ ಪ್ರತಿ ಹೇಳಿಕೆಗಳು ಬೇರೆ ಬೇರೆ ಲೀಡರ್ಗಳು ಎಲ್ಲ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ವಾಚ್ ಮಾಡ್ತಾ ಇದ್ದೀವಿ. ಅದಕ್ಕೆ ಸೂಕ್ತ ನಿರ್ಧಾರವನ್ನು ತೆಗೆದುಕೊಂಡು ಇದು ನಗರಸಭೆ ಮತ್ತು ಜಿಲ್ಲಾಡಳಿತ ಗಮನಕ್ಕೂ ಸಹಿತ ಬಂದಿದೆ ಈಗಾಗಲೇ. ಅದ್ರ ಬಗ್ಗೆ ನಾವು ಸೂಕ್ತ ನಿರ್ಧಾರ ತೆಗೆದುಕೊಡ್ತೀವಿ. ಅದು ಸ್ಟ್ಯಾಚ್ಯೂ ತಂದು ಇಟ್ಟಿದ್ದಾರೆ. ಅದು ತರುವಾಗ ಅಂತ ನಮ್ಮ ಗಮನಕ್ಕೆ ಬಂದಿಲ್ಲ. ಬಟ್ ಇಟ್ಟ ಮೇಲೆ ಇನ್ನು ಮುಂದೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ನಾವು DC ಅವರು ಮತ್ತು ನಗರಸಭೆ ವತಿಯಿಂದ ಅದ್ರ ಬಗ್ಗೆ ಸೂಕ್ತ ನಿರ್ಧಾರವನ್ನು ತೆಗೆದುಕೊಂಡು ಬಟ್ ಈಗಾಗಲೇ ಸರ್ಕಾರದ ಸುತ್ತೋಲೆ ಪ್ರಕಾರ ಸ್ಟ್ಯಾಚ್ಯೂಸನ್ನು ಎಲ್ಲೂ ಇಡುವಂಗಿಲ್ಲ ಅನ್ನೋದು ಒಂದಿದೆ. ಅದು ಇದೆ. ಆದರೂ ಸಹಿತ ಆಲ್ಮೋಸ್ಟ್ ಎಲ್ಲ ಟೌನ್ಗಳಲ್ಲಿ, ಹಳ್ಳಿಗಳಲ್ಲಿ ಸಹಿತ ಭಾಳಷ್ಟು ಸ್ಟ್ಯಾಚ್ಯೂಗಳಿದ್ದಾವೆ. ಭಾಳಷ್ಟು ಎಲ್ಲ ವೈಲೇಷನ್ ಇದ್ದಾವೆ. ಎಷ್ಟೊಂದು ಪರ್ಮಿಷನ್ ಇಲ್ಲ. ಹೈವೇಗಳಲ್ಲಿ ಇರಬಾರ್ದಂತಿದೆ, ಆದರೂ ಸಹಿತ ಎಷ್ಟೊಂದು ಇದ್ದಾವೆ. ಸೊ ಹೀಗಾಗಿ ಈ ಎಲ್ಲ ವಿಚಾರಗಳ ಹಿನ್ನೆಲೆಯಲ್ಲಿ ಈ ಸ್ಟ್ಯಾಚ್ಯೂ ಬಗ್ಗೆ ಏನು ಮಾಡಬೇಕಂತೇಳಿ ನಾವು ಒಂದು ನಿರ್ಧಾರವನ್ನು ತೆಗೆದುಕೊಳ್ತೀವಿ. ಸುಮ್ಮನೆ ಯಾರ್ಯಾರು ಮಾತಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಬೇರೆ ಬೇರೆ ಮಾಧ್ಯಮಗಳ ಮುಖಾಂತರ ಅವರೊಂದು ಹೇಳಿಕೆ ಕೊಡೋದು, ಇವರೊಂದು ಹೇಳಿಕೆ ಕೊಡೋದು, ಈ ಥರ ನಡೀತಾ ಇದೆ. ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಹೆಚ್ಚಿನ ಒಂದು ಈಗ ಏನಾದರೂ ಅಬ್ಜೆಕ್ಷನೇಬಲ್ ಆಗಿ ಮಾತಾಡಿದರೆ ಅಂತರಿದ್ದರೆ ಅದರ ಮೇಲೆ ನಾವು ಕ್ರಮ ಕೈಗೊಳ್ತೀವಿ. ಕೆಲವರ ಬಗ್ಗೆ ಏನಾದರೂ ಅವರಿಗೆ ಅವರ ಭಾವನೆಗಳಿಗೆ ಇರ್ಬೋದು ಅಥವಾ ಅವರಿಗೆ ಮಾನ ನಷ್ಟ ಥರ ಏನಾದರೂ ಆಗಿದ್ರೆ ಅವರು ಸಹಿತ ಏನಾದ್ರು ಸದ್ಯದಲ್ಲೇ ಶಾಂತಿ ಸಭೆ ಇಂಥ ದಿವಸ ಅಂತ ಏನಾದರೂ ಇಲ್ಲ ಇನ್ನೂ ಫಿಕ್ಸ್ ಮಾಡಿಲ್ಲ. ನಾವು ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಕೆಲವು ಮುಖಂಡರು ಕೂಡ ಇವತ್ತೊಂದು ಪ್ರೆಸ್ ಮೀಟ್ ಆಯ್ತು ಸರ್. ಆ ಸಮುದಾಯದ ಕುರುಬ ಸಮುದಾಯದ ಮುಖಂಡರು ಕೆಲವರೆಲ್ಲ ಇದು ಆಗಬಾರ್ದು, ಕಾನೂನು ಪ್ರಕಾರ ನಡೀಲಿ, ಶಾಂತಿ ಸಭೆ ಆಗಲಿ, ಈ ಥರ ಎಲ್ಲ ಮಾತುಗಳೆಲ್ಲ ಕೇಳ್ತಾ ಇದ್ದೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರೋದು ಅದು ಭಾಳ ತಪ್ಪಾಗಿದೆ. ಈ ಥರ ಆಗಬಾರ್ದು ಅನ್ನೋದು ಭಾವನೆ ಕೆಲವರಲ್ಲಿ ಇದೆ ಸರ್. ಅದ್ರ ಬಗ್ಗೆ ಸೂಕ್ತ ನಾವು ನಿರ್ಧಾರ ತೆಗೆದುಕೊಳ್ತೀವಿ. ಸರ್ ಇನ್ನೊಂದಿದೆ, ಈಗ ಸರ್ ಅವ್ರದ್ದು